ಎಸ್, ತುಂಬ ಜನರು ಕ್ವಶನ್ ಏನಂದರೆ ಸಪ್ಲಿಮೆಂಟ್ಸ್ ತೊಗೋಬೇಕಾ ತೊಗೋಬಾರ್ದಾ, ಅಥವಾ ನ್ಯೂಟ್ರಿಷನ್ ತೊಗೋಬೇಕಾ ತೊಗೋಬಾರ್ದಾ, ಹಿಂಗಿರುತ್ತೆ. ಹಂಗೆ ಕೇಳೋದಾದರೆ ನ್ಯೂಟ್ರಿಷನ್ನು ತುಂಬ ಇಂಪಾರ್ಟೆಂಟ್, ಸಪ್ಲಿಮೆಂಟ್ಸ್ ಆಲ್ಸೋ ತುಂಬ ಇಂಪಾರ್ಟೆಂಟ್, ಕರೆಕ್ಟಾ? ಇವಾಗ ಮೊದಲೆಲ್ಲ ನಮ್ಮ ಹಿರೀಕರೆಲ್ಲ ಬರೀ ಅನ್ನ ಸಾಂಬಾರು ಚಪಾತಿ ಅಷ್ಟೇ ತಿಂತಾರಲ್ಲ, ಕಾಳು ಸೊಪ್ಪು ಪಲ್ಯ ಮೊಸರು ಮಜ್ಜಿಗೆ ಬೆಣ್ಣೆ ತುಪ್ಪ ಎಲ್ಲ ತಿಂತಾಯಿದ್ರು, ಅದಕ್ಕೆ ಹೆಲ್ದಿಯಾಗಿರ್ತಾಯಿದ್ರು. ಈ ನಡುವೆ ಏನೇನೆಲ್ಲ ನಾವು ತಿಂತಾಯಿದ್ದೀವೋ ಅದರಲ್ಲಿ ಸತ್ವ ಕಡಿಮೆ ಆಗಿದೆ. ಇದು ನಮಗೂ ಗೊತ್ತು, ನಿಮಗೂ ಗೊತ್ತಿರುತ್ತೆ ತುಂಬ ಜನರಿಗೆ. ಹಾಗಾಗಿ ನ್ಯೂಟ್ರಿಷನ್ ಇನ್ಬ್ಯಾಲೆನ್ಸಿಂದನೇ ಸಿಕ್ಕಾಪಟ್ಟೆ ಜನರಿಗೆ ಪ್ರಾಬ್ಲಮ್ ಆಗೋದು. ಹಾಗೇ ಅಟ್ ಎ ಟೈಮ್ ನಾವು ಯಾರೆಲ್ಲ ಇವಾಗ ಕಾರ್ ತೊಗೋತೀವಿ, ಕಾರ್ ತೊಗೊಂಡಾದ್ಮೇಲೆ ಅದಕ್ಕೆ ಸೇಫ್ಟಿಗೆ ಏನೇನು ಬೇಕು ಮಾಡೇ ಮಾಡ್ತೀವಿ. ಹಂಗೆ ಟೂ ವೀಲರ್ ತೊಗೋತೀವಿ, ಅದಕ್ಕೆ ಸೇಫ್ಟಿಗೆ ಏನು ಬೇಕು ಮಾಡ್ತೀವಿ. ಹಾಗೇ ಯಾವುದೇ ಪ್ರಾಬ್ಲಮ್ ಬಂದ ಮೇಲೆ ನ್ಯೂಟ್ರಿಷನ್ ತೊಗೊಳೋದಲ್ಲ, ಪ್ರಾಬ್ಲಮ್ ಬರೋದು ಅಂದರೆ ಪ್ರಾಬ್ಲಮ್ ಬರೋಕ್ಕೆ ಮೊದಲೇ ಹೆಲ್ದಿ ಫುಡ್ ತೊಗೋತಾ ಇದ್ದರೆ ನಾಳೆ ಒಂದಿನ ಪ್ರಾಬ್ಲಮ್ ಬರೋದು ಕಡಿಮೆ ಆಗುತ್ತೆ. ನಮ್ಮ ಕೆಲಸಗಳನ್ನ ನಾವೇ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಇವಾಗ ಇದೊಂದು ಅರ್ಥ ಆದರೆ ಸಾಕು. ಹಾಗೇ ಪ್ರಾಬ್ಲಮ್ ಬಂದಮೇಲೆ ಸರಿ ಮಾಡ್ಕೊಳ್ಳೋದು ಕಷ್ಟ. ಫಾರ್ ಎಕ್ಸಾಂಪಲ್, ಆಕ್ಸಿಡೆಂಟ್ ಆಗೋಕ್ಕೆ ಮೊದಲೇ ಹೆಲ್ಮೆಟ್ ಹಾಕಿದರೆ ತಲೆಗೆ ಏಟ್ ಬೀಳಲ್ಲ. ಹಾಗೆ ಆಕ್ಸಿಡೆಂಟ್ ಆಗೋಕ್ಕೆ ಮೊದಲೇ ಸೀಟ್ ಬೆಲ್ಟ್ ಹಾಕಿದರೆ ಸ್ವಲ್ಪ ಗಾಡಿ ಅವಾಯ್ಡ್ ಮಾಡೋದಕ್ಕಾಗುತ್ತೆ, ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಡ್ರೈವರ್ಗೆ ಆಗಲ್ಲ. ಹಾಗೇ ಎಷ್ಟೊಂದು ಸರಿ ನಾವು ನೋಡುವಾಗ ಇವಾಗ ಎಲ್ಲ ಮನೆಗಳಲ್ಲೂ ಕ್ಯಾಮ್ರಾ ಇದೆ, ಎಲ್ಲ ರೋಡಲ್ಲೂ ಕ್ಯಾಮ್ರಾ ಇದೆ. ಕಾರಣ ಏನಂತ ಹೇಳಿದ್ರೆ ಪ್ರೊಟೆಕ್ಟ್ ಮಾಡೋದಕ್ಕೆ, ಸರಿನಾ? ಫಾರ್ ಎಕ್ಸಾಂಪಲ್, ನಾವು ಇಲ್ಲಿ ತಿಳ್ಕೊಬೇಕಾಗಿರೋದು ಏನಂತ ಹೇಳಿದ್ರೆ, ಎವ್ರಿ ಸಿಂಗಲ್ ಡೇ ಪ್ರತಿಯೊಬ್ಬ ಪರ್ಸನ್ಗೂ ಪ್ರತಿಯೊಬ್ಬ ಮನುಷ್ಯನಿಗೂ ನ್ಯೂಟ್ರಿಷನ್ ಅವಶ್ಯಕತೆ ಇದೆ. ಬಟ್ ಎಷ್ಟೊಂದು ಜನರಿಗೆ ಏನಂದರೆ ತೊಗೋಬೇಕಾ ತೊಗೋಬಾರ್ದು ಈ ಕ್ವಶನ್ಸ್ ಇರುತ್ತಲ್ವ. ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕಾಗಿರೋದು ಏನಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಾನೇನು ಹೇಳ್ತಾ ಇರೋದು, ಎಷ್ಟೊಂದೆಲ್ಲ ಬದಲಾವಣೆ ಆಗಿದೆ. ಬೆಳೆಯೋ ರೀತಿ ಚೇಂಜ್ ಆಗಿದೆ, ಕುಕ್ಕಿಂಗ್ ಮೆಥಡ್ ಚೇಂಜ್ ಆಗಿದೆ, ಸ್ಟೋರೇಜ್ ಮೆಥಡ್ ಚೇಂಜ್ ಆಗಿದೆ. ಹಾಗಾಗಿ ನ್ಯೂಟ್ರಿಷನ್ನು ಅಡಿಷನಲ್ ಆ್ಯಡ್ ಮಾಡ್ಕೋಬೇಕು, ಸಪ್ಲಿಮೆಂಟ್ಸ್ ಕೂಡ ಆ್ಯಡ್ ಮಾಡ್ಕೋಬೇಕು. ಹಿಂಗೆ ಆ್ಯಡ್ ಮಾಡಿಕೊಂಡೆ ನನ್ನ ಬಾಡಿ ಪ್ಲಸ್ ಲೈಫು ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.